ಕಾಡಿಂದು ಹುಲಿ ಚಿರತೆ ಊರಿಗೆ ಬಂದಾಗ ಜನಗಳದ್ದು ಹೆಂಗಿರುತ್ತೆ ಪರಿಸ್ಥಿತಿ ಆ ಥರ ಆಗುತ್ತೆ ನಮ್ಮ ಚಿಕ್ಕ ಒಬ್ಬರ ಅಂತ ನೋಡ್ಬಿಟ್ರಿ. ಹಂಗೆ ತೋಟದಲ್ಲಿ ಕೆಲಸ ಮಾಡಿಸ್ತಾವ್ರೆ. ಅಜ್ಜ ಹೋಗೋಣ ಬೇಡವಾ? ಏನಕ್ಕೆ ಪಾಪ ಹಿಂಗ್ ಹೊಡೆದಿದೆಯಲ್ಲ ಅಕ್ಕ? ಎಂತದಿದು ಅದೇನದು ನೋಡಿ. ನಮ್ ಶೋಭಾ ಅವ್ರು ಇಲ್ಲಿ ಕೂತ್ಕೊಂಡ್ ನಮ್ಮ ಪಪ್ಪ ನಮ್ ಪಪ್ಪನ ಓಡಾಡ್ಸಿ ಕಾಲ್ ಮುರ್ದಾಕರೆ ಕಣ ಚುಪ್ಪಿ. ಇನ್ನೇನ್ ಪಪ್ಪಂಗ್ ಧೈರ್ಯ ಮೊಮ್ಮಗ ಬಂದ್ನಲ್ಲ. ಸುಮಿತ್ ಬಂದಿದ್ದಾನೆ ಹೆಂಗಂತ ಇಳದೇ ಇಲ್ಲ ನೋಡಲ್ಲ ಕಣ್ಣು ಮುಂದೆ ಎಲ್ಲ ಕರೆಂಟ್ ಬಂದಿದೆ ಅಂತ ಗೊತ್ತಿಲ್ಲ ಅಂತ ಇಲ್ಲ ಅಂತ. ಕರೆಂಟ್ ಬಂದಿದ್ದೇನೆ ಸುಮಿತ್. ಎಲ್ರಿಗೂ ನಮಸ್ಕಾರ. ಇವಾಗ ಬೇಸಿಗೆ ರಜೆ ಸ್ಟಾರ್ಟ್ ಆಯ್ತಲ್ವಾ, ಹಾಗಾಗಿ ನಮ್ಮ ಅಕ್ಕ ಮಕ್ಕಳು ಬರ್ತಾ ಇದ್ದಾರೆ. ಬಸ್ಸಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಈಗ 3 ಗಂಟೆ ಬಸ್ಸಿಗೆ ಈಗ ಹೋಗಿ ಕರ್ಕೊಂಡ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಅಂಟೋಲ್ಕಾಯಿ, ಸೀಗೆಕಾಯಿ ಅದು ಮಾರ್ಕೊ ಬರ್ತದೆ. ಯಾವ್ರು ಈಗ ಅಂದರೆ ಕಲ್ಲರಿಗೆ ಬರ್ತಾರೆ. ಓ ಇದು ಬಂದ್ಬಿಡುತ್ತೆ ಕಾಪಿ ರೇಟು, ಹಾಗಾಗಿ ಇಲ್ಲಾಂದರೆ ಸಾಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೇಳೋಕ್ಕೆ. ಹಳೇ ಕಾಲದ ನನ್ನ ಮಗ ಮಲಗಿದ್ದಾನೆ. ಅವ್ರು ಹೋಗಿ ಕರ್ಕೊಬಿಟ್ಟು ಬರ್ಬೇಕು. ಇಲ್ಲೇ ಕಲಾರಲ್ಲೇ ಸ್ಟ್ಯಾಂಡಿಗೆ ಹೋಗಬೇಕು. ರಾಯರಕೊಪ್ಪಲಲ್ಲಿ ಇದ್ದಾಗ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ರಾಯರಕೊಪ್ಪಲಲ್ಲಿ ಇದ್ದಾಳಂತೆ, ಹಾಗಾಗಿ ಹೋಗಿ ಕರ್ಕೊಂಬಿಟ್ಟು ಬರೋಕ್ಕೆ ಹೋಗ್ತಿದ್ದೀನಿ. ಈಗ ನಮ್ಮ ಅಕ್ಕ ಮಕ್ಕಳು ಬರ್ತಿದ್ದಾರಲ್ವಾ, ನಮ್ಮ ಚುಪ್ಪಿ ಬರ್ತಿದ್ದಾನೆ ಎಲ್ಲೋ ಗೊತ್ತಿಲ್ಲ. ಅವನಿಗೇನೋ ಸ್ಪೋರ್ಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ಲ. ನಮ್ಮ ಚಿಕ್ಕ ಒಬ್ಬಳೇ ಬರ್ತಾ ಇರೋದು ಅನಿಸುತ್ತೆ. ಅಂದರೆ ಇವಾಗ ಕಾಡಿಂದು ಹುಲಿ ಚಿರತೆ ಊರಿಗೆ ಬಂದಾಗ ಜನಗಳದ್ದು ಹೆಂಗಿರುತ್ತೆ ಪರಿಸ್ಥಿತಿ ಆ ಥರ ಆಗುತ್ತೆ ನಮ್ಮ ಚಿಕ್ಕ ಒಬ್ಬರ ಅಂತ ನೋಡ್ಬಿಟ್ರಿ. ಬರೀ ಕಿರ್ಚಾಟ ಕೂಗಾಟ, ಮನೇಲಿ ಮಲ್ಗಕ್ಕೆ ನಿಲ್ಲಕ್ಕೆ ಬಿಡಲ್ಲ. ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಆಗಬೇಕು. ಬಟ್ ಅವಳು ಸೌಂಡ್ ಕೇಳೋಕ್ಕಾಗಲ್ಲ. ಬಟ್ ನನ್ನ ಮಗಳು ಅವಳು ಇದ್ದರೆ, ನಮ್ಮ ಚುಪ್ಪಿ ಇದ್ದರೆ ಗಲಾಟೆ. ಬಟ್ ಇವಾಗ ನಮ್ಮ ಚುಪ್ಪಿ ಬಂದಿಲ್ಲ ಅಂದರೆ ಅವಳು ಒಬ್ಬಳೇ ಇದ್ದರೆ ನನ್ನ ಮಗನ ಜೊತೆ ಫ್ರೀಯಾಗಿರ್ತಾಳೆ. ನನ್ನ ಮಗಳು ಅವ್ರ ಅಪ್ಪನ ಜೊತೆ ಅವ್ರು ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗಾಗಿ ನಮ್ಮ ಚಿಪ್ಪಿ ಬರಲಿಲ್ಲ ಅಂದರೆ ನನ್ನ ಮಗನಂತೂ ರಾಜನಂಗೆ ನೋಡ್ಕೊತಾಳೆ. ಮಾತ್ರ ನಮ್ಮ ಚಿಕ್ಕವ್ವ ಸ್ವಲ್ಪ ನೋಡ್ಕೊತಾಳೆ. ಕೊನೆಗೆ ಸುಸ್ತಾದರೆ ಚಿಕ್ಕಿ ನಿನ್ನ ಮಗನ ನೀನು ಇಟ್ಕ ಅಂತ ಕೊಟ್ಬಿಟ್ಟು ಹೋಗ್ತಾಳೆ. 3-4 ಜನ ಒಟ್ಟಿಗೆ ಸೇರ್ಕೊಂಡ್ರೆ ತಡೆಯೋಕ್ಕಾಗೋದೇ ಇಲ್ಲ. ನನ್ನ ಮಗ ಮತ್ತು ನಮ್ಮ ಚಿಕ್ಕವ್ವ ಸೇಮ್ ಒಂದೇ ಥರ ಕಿರ್ಚೋದು, ಕೂಗೋದು, ಓಡಾಡೋದು ಎಲ್ಲ. ನನ್ನ ಮಗಳು ಮಾತ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಓಡಾಡುತ್ತೆ. ಅದ್ರದ್ದೇನು ತಲೆ ಬೇಸಿ ಇಲ್ಲ. ಇನ್ನು ನಮ್ಮ ಚುಪ್ಪಿ ಅವನಿದ್ರೆ ಕಿರಿಕ್ ಮಾಡ್ಕೊಬರ್ತಾನೆ ಎಲ್ಲ ಮಕ್ಳಿಗೂ. ಹಿಂಗೆ ದುಕ್ಕೋದು. ಪಾಪ ಅವನ ಜೊತೆ ಹುಡುಗ ಅಲ್ವಾ, ಅವನ ಜೊತೆ ಈ ಹುಡುಗಿರಷ್ಟು ಆಟಾಡೋಕ್ಕೆ ಹೋಗಲ್ಲ. ಅವನ್ನೇ ಸಪ್ರೇಟ್ ಮಾಡ್ತಾರೆ. ಅದಕ್ಕೆ ಅವನೇನು ಕೆದಿಕ ಬರ್ತಾನೆ ಇವರಿಬ್ರನ್ನ. ಈಗ ಹೊಡೆದ್ರೆ ತಾನೇ ಹೊಡೆಯೋಕೆ ಓಡಿಸ್ಕೋಗೋದು. ಹಂಗೆ ಓಡಿಡಿ ಆಟ ಆಗುತ್ತೆ. ಒದ್ನಲ್ಲಿ ಒಂದು ಆಟ ಆಡುತ್ತೆ ಅಂದ್ಬಿಟ್ಟು ಅವನಿಗೆ ಕಬಡ್ಡಿ ಆಡೋಕೆ ಇಷ್ಟ. ಈ ಹುಡುಗಿರನ್ನ ಕರೀತಾನೆ, ಅವ್ರು ಬರಲ್ಲ. ಸುಮ್ಮನೆ ಹೋಗಿ ಕಾಲಿಟ್ಕೊಂಡು ಎಳೆಯೋದು. ಚಿಕ್ಕ ಓಡಿಸ್ಕೊ ಹೋಗಿ ಹೊಡಿತಾಳೆ. ಅವನಿಗೆ ಅದೇ ಆಟ, ಇವಳಿಗೆ ಅದೇ ಕಿರ್ಚಾಟ. ಅಯ್ಯಪ್ಪ ಎದ್ರುಕೊಂಡ್ಬಿಟ್ಟೆ ನಮ್ಮ ಪಪ್ಪ ಅಮ್ಮನ ಫೋಟೋ ನೋಡಿ. ಕೈ ಕಾಲು ಸೊಂಟ ನೋವಂತೆ, ಕಾಲು ನೋವಂತೆ. ನನಗೂ ಸೊಂಟ ನೋವು ಬಂದು ಗೊತ್ತಲ್ವಾ ಪಾಪ, ನೋವು ಗೊತ್ತಿದೆ ನನಗೆ. ಹಾಗಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಸನ, ಆಲೂರು, ಮಗ್ಗೆ, ಕಲ್ಲಾರೆ, ಪೂರ ಬೈನಹಳ್ಳಿ. ನಮ್ಮ ಚಿಕ್ಕವನಿಗೂ ನೋಡ್ತಾ ಇದ್ದಾರೆ. ನಂಬಿಕೆ ಇರಲಿಲ್ಲ ಅವ್ರಿಗೆ. ಓಹೋ ನಮ್ಮ ಚುಪ್ಪಿ ಬಂದಿಲ್ಲ. ಚುಪ್ಪಿ ಓ ನೀನು ಬರಲ್ಲ ಅನ್ಕೊಂಡಿದ್ದೆ ಕಣೋ ಚುಪ್ಪಿ. ನಿಮ್ಮಮ್ಮ ಏನೋ ಸ್ಪೋರ್ಟ್ಸಿಗೆ ಕಳಿಸ್ತೀನಿ ಅನ್ಲ. ಓ ಬೇಸಿಗೆ ರಜೆಗೆ ಇಳ್ಕೊಂಡ್ರು. ನಾನು ಚಿಕ್ಕದಲ್ಲಿದ್ದಾಗ ಬೇಸಿಗೆ ರಜೆಗೆ ಕುಪ್ಪಳ್ಳಿ ಅಲ್ಲಿ ಇಲ್ಲಿ ಹೋಗುವ ಇವ್ರ ಅಜ್ಜಿ ಮನೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಅದನ್ನೇ ಹೇಳ್ತಿದ್ದೆ. ನಮ್ಮ ಅಕ್ಕ ಇವತ್ತು ನನ್ನ ನಂಬಿರೋಲ್ಲ ಅಂತ. ಪಾಪ ಈಗ ಎಲ್ಲಿಗೆ ತೋಟಕ್ಕೆ ಹೋಗೋಣ? ಕಲಾರ ಮನೆಗೆ. ಹಂಗೆ ತೋಟದಲ್ಲಿ ಕೆಲಸ ಮಾಡಿಸ್ತಾವ್ರೆ. ಅಜ್ಜ ಹೋಗೋಣ ಬೇಡವಾ? ಅಲ್ಲಿ ಇನ್ನೇನು ಕೆಲಸ ಇಲ್ಲ. ಬಟ್ ಒಂದ್ ರೌಂಡ್ ಅಷ್ಟೇ. ರೌಂಡ್ ಹೋಗ್ಬಿಟ್ಟು ಬರೋಣ. ಇಲ್ಲ ನೀರಿದೆ ಕಣೆ ಹಂಗಂತ ಬೇಕನ್ವಾ? ಇಲ್ಲ ಡುಮ್ಮಿ ಅಂತ ಯಾಕೆ ಕಾಣಿಸ್ತೀಯ? ಕಟ್ಟಿವಲ್ಲ ಸಣಕ್ಲ ಅಕ್ಕ. ಇವ್ನ ಏನಕ್ಕೆ ಪಾಪ ಹಿಂಗ್ ಹೊಡೆದಿದೆಯಲ್ಲ ಅಕ್ಕ? ಎಂತದಿದು? ಹೊಡೆದಿರೋದಲ್ಲ, ಅವ್ಳ ಸಮ್ಮ ಗೆಬ್ರಿರೋದು. ಓಕೆ ಹೊರಡನೀಗ. ಹಾಂ ನೋಡಿ, ಇದೇ ಬಸ್ ಜಾಗ. ಬೇಲಿ ಎಲ್ಲ ಹಾಕ್ಸಿದ್ದಾರೆ. ಇಲ್ಲಿ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಇಲ್ಲಿ ನೀರು ಹೊಡಿತಾ ಇದ್ದಾರೆ. ನಮ್ಮ ಡ್ಯಾಡಿ ನೋಡಿ ಇಲ್ಲಿ ನಿಂತಿದ್ದಾರೆ. ಕೇಳಿಸಲ್ಲ ಇಲ್ಲಿ. ನೀವು ಬರೋದು ಗೊತ್ತಾ ಅಕ್ಕ? ಪಪ್ಪಂಗೆ ಗೊತ್ತು, ಬಟ್ ಈಗ ಬರ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಪಾಪ ಇದೇ ನಮ್ಮ ಕಾರ್ ಬರ್ತೈತಲ್ಲ ಈ ಕಡೆ ಅಂತ ಇರ್ತಾರೆ. ಅಲ್ಲಿ ಅಜ್ಜ ಅಲ್ಲಿ ತೋಟದಲ್ಲಿ ಸಮಾಚಾರ ಅಲ್ಲಾರೆ ನೋಡಿ ಪಾಪ ಅಜ್ಜನ ಚಡ್ಡಿ ಎಲ್ಲ ಔಷಧಿ ಹಾಕೊಂಡಾರೆ ಕಣ್ರು.
ಅಜ್ಜನ್ ಕಷ್ಟ ಗೊತ್ತಾಗ್ಲಿ ಅಂತ ಕರ್ಕೊ ಬಂದೆ. ಕಾಲ್ ಪೂರ ನೋವಾಗಿದ್ಯಾ? ಅದೇನದು ಅಮೃತಾನೆ? ಅದ್ ಯಾವ ತರ ಔಷಧಿನ? ಅಮೃತಾನೆ ಅದು ವಾಸಿ ಆದ್ಮೇಲೆ ಹೇಳ್ತೀನಿ. ಸ್ಟಾರ್ಟ್ ಇನ್ನ ಅಪ್ಪ ಚಂಡಿ ಪ್ರಚಂಡ ಅಂದಿದ್ದೆ ನಮ್ಮ ಚಿಕ್ಕವ್ವ. ಸಾರಿ. ನಿನ್ ಜಗಳ. ಅವ್ರ ಅಜ್ಜ ನೆನ್ನೆಯಿಂದ ಎಕ್ಸಾಮ್ ಆಗಿತ್ತು ನಿನ್ನೆ. ಒಬ್ರಾದ್ರೂ ಇಲ್ದು ಮಾತಾಡಿಸ್ತೀರ ಅಜ್ಜಪಿ. ಅಜ್ಜನ ಕುಂಡ್ಕೊಂಡ್ ಮಾತಾಡಿಸ್ಬೇಕಲ್ಲ. ಅವನ ಮನೇಲೆ ಬಿಟ್ಟು ಬಂದೆ, ಮಲಗಿದ್ದ ನೋಡಿ. ನಮ್ ಶೋಭಾ ಅವ್ರು ಇಲ್ಲಿ ಕೂತ್ಕೊಂಡ ನಮ್ಮ ಪಪ್ಪ. ಹಾ, ಶೋಭಾ ಅವ್ರು ಕೂತಿರೋದ್ ನೋಡಿ ಡ್ಯಾಡಿ ಇಲ್ಲಿ. ಅವಾಗಿಂದ ಕೂತವ್ನ ನಮ್ ಪಪ್ಪನ ಓಡಾಡ್ಸಿ ಕಾಲ್ ಮುರ್ದ ಕರೆ ಕಣ ಚುಪ್ಪಿ. ಬೆಳಗ್ಗೆ ಕಾಲು ಹಾ ಹಾ, ನಾನ್ ಬರ್ದವ್ರು ನಮ್ಮನೆ ಕಳ್ಸ್ಕೊಡ್ತೀನಿ. ಅಲ್ಲ ನೀವ್ ತೆಗಿಯಲ್ವಾ? ಮತ್ ಇನ್ಯಾರು ತೆಗಿಯೋದು? ಏನು ಉಳ್ಕಿರ್ಬೋದು ಅಂತ ನಾವು ಹಾ ಸರಿ, ಕರ್ಕೊಬಿಟ್ ಬನ್ನಿ. ನಾವು ಇವಾಗ ಬಸ್ಸಿಗೆ ಬಂದ್ವಿ, ಇಲ್ಲಿಂದ ಹಿಂಗೆ ಕರ್ಕ ಬಂದಿದ್ದೀವಿ. ಅಮ್ಮ ಹಂಗ ಅಂತಿದ್ರು. ಅದು ಡೀಸೆಲ್ ಮುಗೀತು, ಅತ್ಲಿಗೆ ಇದು ಕ್ಲೋಸ್ ಆಯ್ತು, ನಿಲ್ಲಿಸ್ತಿ. ಹಾ, ಅಲ್ಲೊಂದು ನೋಡಿ ಈ ಕಡೆಗೆ ಆಯ್ತು, ಆ ಕಡೆ ಗೊಬ್ಬರ ಹಾಕ್ತಾವ್ರೆ, ಅದು ಮುಂದಿನವ್ರು ಹೊಡಿಬೇಕು. ಅದಾದ ಬರೀ ನೀರ್ ಹಾಕರೇ ಕೆಲಸ. ನೀರು ಹಾಕೋದು ಅಂದ್ರೆ ಕರೆಂಟ್ ಇರಕ್ಕಿಲ್ಲ. ಕರೆಂಟ್ ಇಲ್ದಿದ್ದಾಗ ಇನ್ನೇನ್ ಪಪ್ಪಂಗ್ ಧೈರ್ಯ, ಮೊಮ್ಮಗ ಬಂದಲ್ಲ. ಸುಮಿತ್ ಬಂದಿದ್ದಾನೆ ಹೆಂಗಂತ ಅವ್ನು ಇಳದೇ ಇಲ್ಲ. ಅದು ಹಾಕ್ಬೇಡ ಮನೆ, ಓಡಾಡಕ್ಬೇಕು. ಅದು ಹಂಗೆ ಸಿಕ್ಸು. ಹಂಗೆ ಸಿಕ್ಸವ. ಇನ್ನೇನು ಅವನೇನು ಬೈಕಲ್ಲಿ ಕರ್ಕೊ ಬರ್ತಾನೆ, ಮೋಟರ್ ಸ್ವಿಚ್ ಆನ್ ಮಾಡ್ತಾನೆ, ಆಫ್ ಮಾಡ್ತಾನೆ. ಅವನಿಗೆ ಹೇಳ್ಕೊಡಿ ಇಲ್ಲಿ ಈ ಮೋಟರ್ ಸ್ವಿಚ್ ಹೆಂಗೆ ಆನ್ ಮಾಡೋದಂತ. ಅವನು ನಾನು ಬರ್ತೀನಿ. ಓ ಅಮ್ಕದಲ್ಲ, ಎಳೆಯೋದಿದು ಡೀಸೆಲ್ದು. ಎಳೆದಲ್ಲ ಡ್ಯಾಡಿ? ಹೌದಾ? ಅದೇ ಈ ಮೋಟ್ರು. ಓಯ್ ಅದೆಲ್ಲ ಆಗುತ್ತೆ ಇವನಿಗೆ. ಇದು ಬರೀ ಸ್ವಿಚ್ ಹಂಗೆ ಅಮ್ಕೋದು ಮಾಡೋದು. ಬೀಳ್ತೀನಿ ಬೀಳ್ತೇನೆ. ಡ್ಯಾಡಿ ಪ್ರಚಂಡ ಪ್ರಚಂಡಿ ಅವ್ನು ಬೈತಿರೋದು. ಮೊಸರನ್ನ ಪಾಪ ಗೊತ್ತಿಲ್ಲದೆ ಹೇಳ್ತಿರೋದವು. ಆಮೇಲೆ ನಿಜ ಹೇಳ್ತೀಯಾ? ನಿನ್ನೆ ಕ್ರಿಕೆಟ್ ಇತ್ತು, ಸೊ ವಿನ್ ಆಗಿದೆ. ನಮಗೆ ಇಂಟ್ರೆಸ್ಟ್ ಇಲ್ಲ. ಹಾಯ್ ಬಂಗಾರಿ. ಕಲ್ಲ ನಮ್ಮ ಚಿಕ್ಕವು ಬಂದಿರೋದು ಗೊತ್ತಿಲ್ಲ. ನೋಡೋಣ, ಅವ್ನು ನೋಡ್ಬಿಟ್ಟು ಏನಂತಾನೆ. ಅಣ್ಣ ಬರ್ಲಿಲ್ವ ಕೇಳು ಮಗ್ನೆ. ಅಣ್ಣ ಬರ್ಲಿಲ್ವಂತ ಕೇಳು. ಅಣ್ಣ ಇಲ್ಲ ಅಂತ. ಅನ್ನ ತಿಂತೀನಿ. ಬಂದಿಲ್ಲ ಅಣ್ಣ ಬಂದಿಲ್ಲ, ನಾನು ಒಬ್ಬಳೇ ಬಂದೆ. ಎದ್ರಲ್ಲಿ ಬಂದೆ ಅಂದ ಮಗ್ನೆ. ಬಸ್ ಅಣ್ಣ ಕೇಳು. ಬಸ್ ಮೇಲೆ ಬಂದ ಅಂತ. ಬಸ್ಸಿಂದ ಬಂದೆ. ಖುಷಿ ನನ್ನ ಮಗನಿಗೆ. ಅವ್ರ ಅಕ್ಕನ ಹಗ್ಗು ಮಾಡೋದು ಈಗ ನಮ್ಮ ಚುಪ್ಪಿ ಬರ್ತಾ ಇದ್ದಾನೆ, ನೋಡ್ಬಿಟ್ಟು ಏನಂತ ನೋಡೋಣ. ಖುಷಿ ನನ್ನ ಮಗನಿಗೆ ಹೆಂಗೆ ಆಡ್ತಾ ಇದ್ದಾನೆ. ಹಿಂಗಿಲ್ಲ ಪಾಪ, ಮಕ್ಳು ಬಂದಿದ್ದೆ ಹಿಂಗೆ ಹಿಡ್ಕೊಂಡು ಹೊಡೋದಿದ್ದೆ. ಅವ್ನು ಮುಂದೆ ಜಗಳ ಮಾಡಿ ನೋಡೋಣ. ಅದೆಲ್ಲರಿಗೂ ಚೊಟ್ಟು ಕೊಡ್ತೇವೆ. ಮಾಡು ಅನ್ನೆ. ಅದ್ದು ಮಾಡ್ತಾನ ನಾನು. ಅದ್ದು ಮಾಡು ಮಗ್ನೆ. ಹೇಳು ಮಗ್ನೆ. ಮಾಡಕ್ ಬರ್ತೇನೆ ಮಮ್ಮಿನ. ಒಂದು ಮುತ್ತು ಕೊಡುವ. ಐಕಿಸ್ಕೊಡು ಮಗ್ನೆ ನನಗೆ. ನೀನು ಐಕಿಸ್ಕೊಡು. ನಾನ್ ಕೊಡ್ತೀನಿ ತಡಿ. ಚೆನ್ನಾಗಿದೆ ಐಕಿಸ್. ಐಕಿಸ್ ಮಗ್ನೆ. ನೀನ್ ನನಗೆ ಕೊಡು ಐಕಿಸ್. ಬಂದ್ರು ಹೋಗೋಣ ತೋಟಕ್ಕೆ. ಹಗ್ಗು ಮಾಡು ಮಗ್ನೆ. ನಡಿ ಇವ್ರಿಬ್ರು
ಎಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದು ಕರೆಂಟ್ ಹೋಯ್ತಾ? ಶೋಭಾ ಅವ್ರಿಗೆ ಡ್ಯಾಡಿ ಬೋಟಿ. ಶೋಭಾ ಅವ್ರಿಗೆ ಬೋಟಿ. ಇಲ್ಲಿ ನೋಡ್ಬರ ಚುಪ್ಪಿ ಅಕ್ಕ ನೋಡ್ಬರ ಇಲ್ಲಿ. ಓ ನಮ್ಮ ಅಕ್ಕಂಗೆ ಬರಕ್ಕಾಗ್ದಲ್ಲೇ ಒದ್ದಾಡ್ತಾವಳು ನೋಡಿ. ಮತ್ತೆ ಅಲ್ಲಿ ಇಳಿತಿದ್ದೀರಾ? ಬಿದ್ದ 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 ಬಿದ್ದ. ಇಬ್ರು ಯಾವಾಗ ಒಟ್ಟಿಗೆ ಸೇರ್ತಾರೆ ಅವಾಗ ಜಗಳ ಆಗುತ್ತೆ ಅಂತ ಅರ್ಥ. ಈಗ ಆ್ಯಕ್ಚುಲಿ ಅಕ್ಕ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ನೋಡ್ದಂಗೆ ಆಗ್ತದೆ. ಹ್ಞೂ ಯಾವಾಗ ಜಗ್ಲಿಗೆ ಬೀಳ್ತಾರೆ ಗೊತ್ತಿಲ್ಲ ಈಗ. ಆಯ್ತಾ ಮುಗೀತಾ? ತಗಲಿ ಅಂಗಡಿ ಕಾಣಿಸ್ತೀವಿ ಇವಾಗ ಬರುವಾಗ. ಕಾಣಿಸ್ಬೇಕಿತ್ತು ಈ ಕಡೆ. ನಿನ್ಗೊಂದು ಜಾಮೂನ್ ಬೇಕೇನೋ ಇದು? ಪೂಜಾ ನೀನೊಂದು ತಗೊಳ್ಳಿ. ನಿಮಗೇನು ಇಷ್ಟ? ಡ್ಯಾಡಿಗೊಂದು ಕೊಡು. ಗಟ್ಟಿಗೆ ಇಟ್ಕೊ ಡ್ಯಾಡಿಗೊಂದು. ನಿಂಗೊಂದು ಬೇಕೇನೆ? ಸೂಪರ್ ಜಾಮೂನ್. ತಿನ್ನಿ ಇವಾಗ ಹೋಗಿ. ನಮ್ಮ ಡ್ಯಾಡಿ ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಾವಿನ್ನೊಂದು 10 ನಿಮಿಷ ಇಲ್ಲಿದ್ದು ಮೋಟ್ರ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲೂ ಜೋರಾಗಿ ಬರ್ತಾ ಇದೆ. ಇದೇನು ಕೂಗ್ತಿರೋದಳ? ಪಿಕೋ ನವಿಲು. ಏಯ್ ಮುಂದಕ್ಕೆ ನೋಡ್ಬಾ, ಇದ್ರ ಮೇಲೆ ಬಿದ್ದೀಯಾ? ದಪ್ಪ ಕಲ್ಲೆಸ್ತಿದ್ದ ಸುಮ್ಮನೆ ಅಲ್ಲೆಲ್ಲ ಬರೋದ. ಬಾ ಆನೆಗಿನೇ ಬಂದವು ನೋಡಿ. ಒಂದು ರೌಂಡು ಸುತ್ತಾಡ್ಕೊಂಬಂದು ಕರೆಂಟ್ ಬಂದರೆ ಡ್ಯಾಡಿ ಮೋಟ್ರ್ ಆನ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ನಾವು ಅರ್ಧ ಗಂಟೆ ಆಯ್ತಲ್ವ ಚುಪ್ಪಿ? ಅರ್ಧ ಗಂಟೆ ಆಯ್ತು ಕಣೋ. ಅರ್ಧ ಗಂಟೆಯಿಂದ ಕೂತಿದ್ದೀವಿ. ಆ್ಯಕ್ಚುಲಿ ಕರೆಂಟೇ ಬರಲಿಲ್ಲ. ನಮ್ಮ ಚಿಕ್ಕವ್ವ ನೋಡಿ ಅಲ್ಲಿ ನಿಂತಿದ್ದಾಳೆ. ಏನು ಮಾಡಿಲ್ಲ ಗೊತ್ತಾ? ಡುಮ್ಮಿ ಬಂದು ಸುಮ್ಮನೆ ಯಾಕ ಮೆಲ್ಲ 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 ಬೀಳ್ತೀಯ ಚಿಕ್ಕವ, ಕೆಳಗೆ ಬೀಳ್ತೀಯ. ಪೈಪ್ ಎಲ್ಲ ತುಣಿಬೇಡಿ ಚಿಕ್ಕವ ಪೈಪು. ಇವರಿಬ್ರು ಜಗಳ ಎಲ್ಲಿ ಹೋದ್ರೆ ತಪ್ಪಲ್ಲ. ನೋಡೋಣ. ಫೋರ್ಸ್ ಕಡಿಮೆ ಆಗಿದೆಯಾ ಅಂತ? ಇಲ್ಲ ಕರೆಕ್ಟಾಗಿ ಅವಾಗಲೂ ಇಷ್ಟೇನಾ? ಆಗ್ಲೂ ಇಷ್ಟ ಬರ್ತಿತ್ತು. ಆಫ್ ಅಲ್ಲ ತೆಗಿ ಮತ್ತೆ ಆ ಕಡೆಯಿಂದ ಬಂದು ಆನ್ ಮಾಡೋಣ. ಆನೆ ಈ ಕಡೆಯಿಂದ ಆನೆ ಬಂದರೆ ಆ ಕಡೆ ಕೊಡು. ಗೊತ್ತು ಹಾಗೆ ನೀನು ನೋಡ್ತೀನಿ ನಾನು. ಹಂಗಾರೆ ನಿಧಾನಕ್ಕೆ ಬರ್ತೀನಿ ಬಿಡು. ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಬರಬೇಕು. ನಾನು ಕೂತಿದ್ದೆ ಜೀಪ್ ಕ್ರಾಸ್ ಮಾಡ್ಕೊಂಡು ಬರೋದು. ಕರೆಂಟ್ ಬಂದು ಇವಾಗ ಅವ್ನು ನೋಡಿ ಸುಮ್ಮನೆ ಕೂತಿರ್ತಾನೆ. ಬೇಕಾದ್ರೆ ಕರೆಂಟ್ ಬಂತೇನಾ ನೋಡಿಲ್ಲ. ಕಣ್ಣು ಮುಂದೆ ಎಲ್ಲ ಕರೆಂಟ್ ಬಂದಿದೆ ಅಂತ ಗೊತ್ತಿಲ್ಲ ಅಂತ ಅಲ್ಲ ಇಲ್ಲ ಅಂತ. ಕರೆಂಟ್ ಬಂದಿದೇನಾ ಸುಮಿತ್? ಕರೆಂಟ್ ಬಂದಿದ್ಯಾ? ಬಂದೆ ಎಷ್ಟೊತ್ತಾಯ್ತು ನೋಡು. ನೀರು ಹೊಡಿಯುತ್ತೆ ನೋಡು. 1 ನಿಮಿಷ ಬಂತಾ? ಬಾ. ನಾನು ಹೇಳಿದ್ದೀನಿ ಫೋನ್ ನೋಡ್ಕೊಂಡು ಮುಳ್ಗೋಡು ಹೋಗ್ಬೇಡ ಅಂತ. ಹೋಗಿಲ್ಲ ಫೋನ್ ಎಟ್ಟಿರ್ಲಿಲ್ಲ. ಮತ್ತೆ ಆದ್ರೂ ನಿನ್ ಮುಂದೆ ನಾನು 3 ಸರಿ ಕೇಳ್ದೆ ನೀನ್ ಕರೆಂಟ್ ಬಂತಾ ಬಂತದ್ದೆ ನಾನು ಆಗಿಂದ. ನೀವು ಬಂದಾಗ ಬಂತದು. ಅಜ್ಜ ಅಲ್ಲಿದ್ದಾಗಲೇ ಫೋನ್ ಮಾಡಿದ್ರು ಗೊತ್ತಾ? 6:45 ಇದು ನಾವು 3ನೇ ಸರಿ ಬಂದಿದ್ದು. ಹೊಡಿತಾ ಇದೆ. ಇನ್ನೊಂದ್ಸರಿ ಆಫ್ ಮಾಡೋಕೆ ಒಂದ್ಸರಿ ಬರಬೇಕು ಈಗ. ನೋಡಿ ಬೈಕ್ ಕೊಡ್ಸ್ಕೊಂಡು ಹೆಂಗೆ ಬರ್ತಾರೆ ನೀನು ಇದೆಯಾ? ಬೈಕ್ ಕೊಡೋಕ್ಕಲ್ಲ ಹಂಗೆ ಆಗ್ತೀರ ಅಥವಾ ನೀನು. ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು. ನಮ್ಮ ಚುಪ್ಪಿ ಇದ್ನಲ್ಲ ಅಂತ ಹೇಳ್ಬಿಟ್ಟು ಅವನು ನಾನು ಜೊತೇಲಿ ಬಂದಿದ್ವಿ. ಮತ್ತು ಇನ್ನೊಂದು ಸರಿ ಬಂದೋದು ರಾತ್ರಿ ಟೈಮ್ ಆಗೋಗಿತ್ತು. ಬಟ್ ವಿಡಿಯೋ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಭಯ ಆಗ್ತಿತ್ತಲ್ವ ಆನೆ ಕಾಟ ಅಂತ. ಹಾಗಾಗಿ ನಮ್ದು ಎಷ್ಟು ಕೆಲಸ ಐತೆ ಅಷ್ಟು ಮಾಡ್ಕೊಂಡು ಬಂದು ಆಚೆಗೆ ತಿರ್ಸ್ಕೊಳ್ಳೋ ಸುಮಿ. ಆಚೆ ಅಲ್ಲಿ ಹಿಂದೆ ನಿಂತ್ಕೊಳ್ಳಿ. ಲಕ್ಕಿಗೆ ತೋರ್ಸು ಡ್ಯಾಡಿ ಜೋರ್ ಮಾಡಿ ಅವನಿಗೆ. ಬರ ಈಚೆಗೆ. ನೋಡು ಅಣ್ಣ ಹೆಂಗ್ ವಾಶ್ ಮಾಡ್ತಾ ಇದ್ದಾನೆ. ಹಂಗೆ ಮಾಡಬಾರ್ದು, ಶೀತ ಆಗುತ್ತೆ ಮಗನೆ. ಈ ಕಡೆ ಬೇರೆ ನೀನಾ ಸೈಡ್ ಬಾ ಅಂತ. ಅಲ್ಲಿ ನಿಂತ್ಕ ಅಂತ. ಹಂಗೆ ನಿಂತ್ಕ ಅಂತ ಬಂದು. ಕರೆಂಟ್ ಬಂತು.
ಏನು ಗಲೀಜಾಗಿತ್ತಾ? ಗೊಬ್ಬರ ಹಾಕಿರ್ತೀವಲ್ಲ ಹಾಂ ಹಾಂ, ಇದೆಲ್ಲ ತಿಂದಾಕ್ಬಿಡುತ್ತೆ ಕಬ್ಬಣವ. ಹೌದಾ? ಒಂದು ದಿವಸ ತೊಳಿಬೇಕಷ್ಟೇ. ಓ, ಗೊಬ್ಬರ ಏರ್ಕೊ ಬಂದಿದ್ದ ದಿನ ತೊಳಿಬೇಕಂತ, ಇಲ್ಲಾಂದ್ರೆ ಒಂಥರ ತುಕ್ಕಿಡ್ದಂಗೆ ಆಗುತ್ತೆ. ಇವನಾಗ ಡ್ಯಾನ್ಸ್ ಮಾಡ್ತಾನೆ ಸೌಂಡಿಗೆ, ನೀರು ಸೌಂಡಿಗೆ. ಮೇಲೆ ಹಿಡಿಬೇಕಂತ ಚಿಪ್ಪೆ ಚಿಪ್ಪಿ ಮತ್ತೆ ಸಣ್ಣ ಮಾಡಬಾರ್ದು ಅಂತ ಅಲ್ಲಿ ಪೈಪ್ ಕಳಿಸ್ಕೊಳ್ಳುತ್ತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮೇಲೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.